ನಮಸ್ಕಾರ ಎಲ್ಲರಿಗೂ. ನಾವು ಈ ಹಿಂದಿನ ವಿಡಿಯೋದಲ್ಲಿ ಆರ್ಟಿಕಲ್ 87ರ ಬಗ್ಗೆ ಚರ್ಚೆ ಮಾಡಿದ್ವಿ. ಆರ್ಟಿಕಲ್ 87 ಏನನ್ನ ಹೇಳ್ತೈತಿ ಅಂತಂದ್ರೆ ರಾಷ್ಟ್ರಪತಿಯ ವಿಶೇಷ ಭಾಷಣದ ಬಗ್ಗೆ ಹೇಳ್ತೈತಿ. ಅಂದ್ರೆ ರಾಷ್ಟ್ರಪತಿಯವರು ವಿಶೇಷ ಸಂದರ್ಭಗಳಲ್ಲಿ ಸಂಸತ್ತಿನ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡುವ ಅಧಿಕಾರವನ್ನು ಹೊಂದಿರ್ತಾರೆ ಅಂತೇಳಿ ಆರ್ಟಿಕಲ್ 87 ಹೇಳ್ತೈತಿ ಅಂತೇಳಿ ಚರ್ಚೆ ಮಾಡುವಾಗ ನಾವು ಸವಿಸ್ತಾರವಾಗಿ ಅದರ ಬಗ್ಗೆ ತಿಳ್ಕೊಂಡಿವಿ. ಇವತ್ತು ಆರ್ಟಿಕಲ್ 88ರ ಬಗ್ಗೆ ಚರ್ಚೆ ಮಾಡಬೇಕು. ಈಗ ಸಂಸತ್ತಿನ ಸದಸ್ಯರಿರ್ತಾರೆ, ರಾಜ್ಯಸಭೆಯ ಸದಸ್ಯರು ಮತ್ತು ಲೋಕಸಭೆಯ ಸದಸ್ಯರು. ಈ ಸದಸ್ಯರನ್ನ ಬಿಟ್ಟು ಬೇರೆ ಯಾರಾದ್ರೂ ಸದನದ ಚರ್ಚೆಗಳಲ್ಲಿ ಭಾಗವಹಿಸಬಹುದೇನಾ? ಸದನದ ಸಮಿತಿಗಳ ಸದಸ್ಯರಾಗಬಹುದೇನಾ? ದಿಸ್ ಇಸ್ ಒನ್ ಟೈಪ್ ಆಫ್ ಕ್ವಶನ್ ವಿಲ್ ಬಿ ಅರೈಸ್ಡ್ ಇನ್ ಯುವರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್. ಈ ರೀತಿಯ ಕೆಲವೊಂದಿಷ್ಟು ಕ್ವಶನ್ಗಳು ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅಪಿಯರ್ ಆಗ್ತವೆ. ದೇರ್ ಇಸ್ ಅನ್ ಸ್ಪೆಷಲ್ ಪ್ರೊವಿಷನ್, ಒಂದು ವಿಶೇಷವಾದ ಏನು ಅನುಕೂಲತೆಗಳಿದಾವೆ. ಯಾರಿಗೆ ಅಂತ ಕೇಳಿದ್ರೆ ಅಟಾರ್ನಿ ಜನರಲ್ ಅವರಿಗೆ. The person who has appointed as Attorney General, he shall be take a part in proceedings of the houses. ಯಾವ ವ್ಯಕ್ತಿ ಅಟಾರ್ನಿ ಜನರಲ್ ಆಗಿ ಆಯ್ಕೆಯಾಗಿರುತ್ತಾರೋ ಆ ವ್ಯಕ್ತಿ ಸಂಸತ್ತಿನ ಸದನಗಳ ಪ್ರೊಸೀಡಿಂಗ್ಸ್ ನಲ್ಲಿ ಭಾಗವಹಿಸಬಹುದು. ಕಾರ್ಯವೈಖರಿಯಲ್ಲಿ ತನ್ನ ಪಾರ್ಟಿಸಿಪೇಷನ್ ಅನ್ನ ಕೊಡಬಹುದು, ಸ್ಪರ್ಧೆಯನ್ನ ಮಾಡಬಹುದು, ಭಾಗವಹಿಸಬಹುದು. ಅಂದ್ರೆ ಒಂದು ಕ್ವಶನ್ ಅರೈಸ್ ಆಗ್ತೈತಿ, ಯಾವುದೇ ಸದನದ ಸದಸ್ಯನಲ್ಲದ ವ್ಯಕ್ತಿ ಒಬ್ಬ ಸಂಸತ್ತಿನ ಕಾರ್ಯಕ್ಷಮತೆಗಳಲ್ಲಿ ಅಥವಾ ಕಾರ್ಯವೈಖರಿಗಳಲ್ಲಿ ಭಾಗವಹಿಸಬಹುದೇ ಅಂತ ಕೇಳಿದ್ರೆ ಹೌದು. ಆ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ಅಟಾರ್ನಿ ಜನರಲ್. ಅವನ ಬಗ್ಗೆ ಹೇಳ್ತೈತಿ ಆರ್ಟಿಕಲ್ 88 ಅಂತೇಳಿ. ಏನು? ದ ರೈಟ್ ಆಫ್ ದಿ ಮಿನಿಸ್ಟರ್ಸ್ ಅಂಡ್ ಅಟಾರ್ನಿ ಜನರಲ್ ಆಸ್ ರಿಸ್ಪೆಕ್ಟ್ಸ್ ಹೌಸಸ್. ಸಚಿವರ ಮತ್ತು ಅಟಾರ್ನಿ ಜನರಲ್ ಅವರ ಅಧಿಕಾರಗಳು, ಹಕ್ಕುಗಳು ಯಾವುದಕ್ಕೆ ಸಂಬಂಧಿಸಿದಂತೆ? ಸದನಗಳಿಗೆ ಸಂಬಂಧಿಸಿದಂತೆ, ವಿತ್ ರೆಸ್ಪೆಕ್ಟ್ ಟು ದಿ ಹೌಸಸ್. ಏನ್ ಹೇಳ್ತಾರೋ ಅಂತೇಳಿ ನೋಡೋಣ. ಎವ್ರಿ ಮಿನಿಸ್ಟರ್ ಅಂಡ್ ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಶಾಲ್ ಹ್ಯಾವ್ ದ ರೈಟ್ ಟು ಸ್ಪೀಕ್ ಇನ್ ಅಂಡ್ ಅದರ್ವೈಸ್ ಟು ಟೇಕ್ ಅ ಪಾರ್ಟ್ ಇನ್ ದಿ ಪ್ರೊಸೀಡಿಂಗ್ಸ್ ಆಫ್ ದಿ ಐದರ್ ಹೌಸಸ್, ಎನಿ ಜಾಯಿಂಟ್ ಸಿಟ್ಟಿಂಗ್ ಆಫ್ ದಿ ಹೌಸಸ್ ಅಂಡ್ ಎನಿ ಕಮಿಟಿ ಆಫ್ ದಿ ಪಾರ್ಲಿಮೆಂಟ್ ಆಫ್ ವಿಚ್ ಹಿ ಮೇ ಬಿ ನೇಮ್ಡ್ ಎ ಮೆಂಬರ್. ಇಲ್ಲಿ ಯಾವುದೇ ಸಚಿವ, ವಿಚ್ ಮೀನ್ಸ್ ಸಚಿವ ಸಂಪುಟದ ಯಾವುದೇ ವ್ಯಕ್ತಿ, ಸದಸ್ಯ, ಸಚಿವ ಸಂಪುಟದ ಯಾವುದೇ ವ್ಯಕ್ತಿ ಮತ್ತು ಅಟಾರ್ನಿ ಜನರಲ್ ಏನ್ ಮಾಡಬಹುದು? ಶಾಲ್ ಹ್ಯಾವ್ ಅ ರೈಟ್ ಟು ಸ್ಪೀಕ್ ಇನ್, ಮಾತನಾಡುವ ಹಕ್ಕು, ಯಾವುದೇ ಸದನದಲ್ಲಿ ಮಾತನಾಡುವ ಹಕ್ಕು. ಟೇಕ್ ಅ ಪಾರ್ಟ್ ಇನ್ ಪ್ರೊಸೀಡಿಂಗ್ಸ್ ಆಫ್ ದಿ ಐದರ್ ಹೌಸ್, ಯಾವುದೇ ಸದನಗಳಲ್ಲಿ ಭಾಗವಹಿಸುವ ಹಕ್ಕು, ಭಾಗವಹಿಸುವ ಹಕ್ಕು. ಆಮೇಲೆ ಆಯೋಗಗಳಲ್ಲಿ, ಎನಿ ಕಮಿಟಿ ಆಫ್ ದಿ ಪಾರ್ಲಿಮೆಂಟ್, ಯಾವುದೇ ಸಂಸತ್ತಿನ ಆಯೋಗಗಳಲ್ಲಿ, ಸಂಸತ್ತಿನ ಆಯೋಗಗಳಲ್ಲಿ ಸದಸ್ಯನಾಗುವ ಹಕ್ಕು, ಸಂಸತ್ತಿನ ಆಯೋಗಗಳಲ್ಲಿ ಸದಸ್ಯನಾಗುವ ಹಕ್ಕು, ನಾಗುವ ಹಕ್ಕು. ಯಾರಿಗೈತಿ ಅಂತ ಕೇಳಿದ್ರೆ ಯಾವುದೇ ಸಚಿವ ಹಾಗೂ ಅಟಾರ್ನಿ ಜನರಲ್ಗೆ ಐತಿ. ಸರ್, ಸಚಿವರು ಅದಾಗಲೇ ಮೆಂಬರ್ ಆಫ್ ಪಾರ್ಲಿಮೆಂಟ್ ಇದ್ದೇ ಇರ್ತಾರೆ, ಅವ್ರನ್ನ ಯಾಕೆ ಇದ್ರಾಗ ಸೇರಿಸಿದ್ರು ಅಂತೇಳಿ ನೀವು ಕೇಳ್ಬೋದು. ಈಗ ನಾನು ಸಚಿವನಾಗಬೇಕು ಅಂತಂದ್ರೆ ನಾನು ಸದನದ ಸದಸ್ಯನಾಗಿರಲೇಬೇಕು. ವೆದರ್ ಇಟ್ ಮೇ ಬಿ ರಾಜ್ಯಸಭಾ ಆರ್ ಲೋಕಸಭಾ, ಲೋಕಸಭೆಯ ಸದಸ್ಯನಾಗಿರಬೇಕು ಇಲ್ಲ ರಾಜ್ಯಸಭೆಯ ಸದಸ್ಯನಾಗಿರಬೇಕು. ಯಾವುದೇ ಸದನದ ಸದಸ್ಯನಲ್ಲದ ವ್ಯಕ್ತಿ 6 ತಿಂಗಳಿಗಿಂತ ಹೆಚ್ಚಿನ ಅವಧಿಯವರೆಗೂ ಏನೋ ಸಚಿವನಾಗಿ ಮುಂದುವರಿಯಲು ಸಾಧ್ಯವಿಲ್ಲ. ಅಂದ್ರೆ ಒಬ್ಬ ವ್ಯಕ್ತಿ ಕಂಪ್ಲೀಟ್ ಆಗಿ ಸಚಿವನಾಗಬೇಕು ಅಂತಂದ್ರೆ ಯಾವುದೇ ಒಂದು ಸದನದ ಸದಸ್ಯನಾಗಿರುವುದು ಅನಿವಾರ್ಯ ಅವನಿಗೆ. ಇಲ್ಲ ಅಂತಂದ್ರೆ 6 ತಿಂಗಳ ನಂತರ ಆತನ ಪೋಸ್ಟ್ ಸೀಸ್ ಆಗ್ತೈತಿ. ಹೌದಾ? ಅವನು ಯಾಕೆ ಇಲ್ಲಿ ತಗೊಂಡ್ರು ಸರ್ ಅಂತ ಕೇಳ್ಬೋದು. ಅಂದ್ರೆ ಯಾವುದೇ ಸದನದ ಸದಸ್ಯನಲ್ಲದ ವ್ಯಕ್ತಿ ಸಚಿವನಾಗಲು ಬರುವುದಿಲ್ಲ ಅಂತ ಆದ್ಮೇಲೆ ಇಲ್ಲಿ ಯಾಕೆ ಅವಂಗ ಅದನ್ನ ಹೇಳಿದ್ರು ಸರ್ ಏನಂತೇಳಿ? ಎವ್ರಿ ಮಿನಿಸ್ಟರ್ ಅಂಡ್ ದಿ ಅಟಾರ್ನಿ ಜನರಲ್ ಆಫ್ ದಿ ಇಂಡಿಯಾ ಶಾಲ್ ಹ್ಯಾವ್ ದ ರೈಟ್ ಟು ಸ್ಪೀಕ್ ಇನ್. ಈಗ ಸಚಿವ ಅದಾನು ಅಂತಂದ್ರೆ ಅವನು ಮಾತನಾಡುವ ಹಕ್ಕು ಇದ್ದೇ ಇರ್ತೈತಿ ಸದನದಲ್ಲಿ, ಅಬಾಧಿತ ಅದು, ಅದಕ್ಕೆ ಯಾರು ತೊಂದರೆ ಮಾಡೋದಿಲ್ಲ. ಈಗ ಸಚಿವನಲ್ಲದ ವ್ಯಕ್ತಿ ಯಾರು, ಸದಸ್ಯ ಮತ್ತು ಸಚಿವನಲ್ಲದ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಇಲ್ಲಿ ಅಟಾರ್ನಿ ಜನರಲ್ ಒಬ್ಬನೇ. ಆದ್ರೆ ಯಾವುದೇ ಸಚಿವ ಅಂತಕ್ಕಂಥ ಪದವನ್ನ ಯಾಕೆ ಬಳಸಿದ್ರು ಅಂತಂದ್ರೆ ಇಲ್ಲಿ ಹೇಳ್ತೀನಿ. ಈಗ ಮೋದಿ ಅವರ ಕ್ಯಾಬಿನೆಟ್ ಸಚಿವರಲ್ಲಿ ಜೈಶಂಕರ್ ಅವರು ಅದಾರೆ, ಫಾರಿನ್ ಮಿನಿಸ್ಟರ್. ಇವರು ರಾಜ್ಯಸಭೆಯ ಸದಸ್ಯರು. ಈ ರಾಜ್ಯಸಭೆಯ ಸದಸ್ಯರು ಮಿನಿಸ್ಟರ್ ಆಗ್ಯಾರ, ಏನು ಫಾರಿನ್ ಮಿನಿಸ್ಟರ್ ಆಗ್ಯಾರ, ವಿದೇಶಾಂಗ ಖಾತೆಯ ಸಚಿವರಾಗ್ಯಾರ. ಒಂದು ಯಾವುದೋ ವಿಷಯಕ್ಕೆ ಸಂಬಂಧಿಸಿದಂತೆ ಇವರು ಲೋಕಸಭೆಯಲ್ಲಿ ಮಾತನಾಡುವ ಅಧಿಕಾರವನ್ನು ಹೊಂದಿರ್ತಾರೆ. ಇಲ್ಲ ನೀನು ರಾಜ್ಯಸಭೆಯ ಸದಸ್ಯ, ನಮ್ಮ ಸದನದೊಳಗೆ ನಿಂದೇನು ಕೆಲಸ ಇಲ್ಲ ಅಂತೇಳಿ ಲೋಕಸಭೆ ಸದಸ್ಯರು ಅನ್ನಂಗಿಲ್ಲ. ಯಾಕಂದ್ರೆ ಹಿ ಈಸ್ ದಿ ಮಿನಿಸ್ಟರ್, ಹಿ ಈಸ್ ದಿ ರೆಸ್ಪಾನ್ಸಿಬಲ್ ಫಾರ್ ದಟ್ ಡಿಪಾರ್ಟ್ಮೆಂಟ್. ಆ ಇಲಾಖೆಗೆ ಸಂಬಂಧಿಸಿದಂತೆ ಆತ ಜವಾಬ್ದಾರನಾಗಿರ್ತಾನೆ. ಅದರ ಸಲುವಾಗಿ ಏನ್ ಮಾಡಬೇಕು ಅಂತಂದ್ರೆ ಆತನಿಗೂ ಕೂಡ ಆನ್ಸರ್ ಮಾಡಕ್ಕೆ ಅವಕಾಶ ಕೊಡಬೇಕು. ಎಲ್ಲಿ? ಲೋಕಸಭೆಯಲ್ಲಿ.
ಆತ ರಾಜ್ಯಸಭೆಯ ಸದಸ್ಯನಾಗಿದ್ದರೂ ಕೂಡ ಲೋಕಸಭೆಯ ಸದನದಲ್ಲಿ ಆತ ಮಾತನಾಡುವ ಅಧಿಕಾರವನ್ನು ಹೊಂದಿರ್ತಾನೆ. ಇಲ್ರಿ ನಿಮ್ದು ಏನೋ ಮಾತಾಡಿದ್ರು ರಾಜ್ಯಸಭೆದ ಘಟ್ಟ ನೀವು ಅಲ್ಲೇ ಮಾತಾಡ್ತಾ ಹೇಳಕ್ ಬರಂಗಿಲ್ಲ. ಬಿಕಾಸ್ ಆಫ್ ವಾಟ್ ಹಿ ಈಸ್ ದ ಮಿನಿಸ್ಟರ್ ಅಂಡ್ ಹಿ ಈಸ್ ದ ರೆಸ್ಪಾನ್ಸಿಬಲ್ ಫಾರ್ ದ ಹಿಸ್ ಎಕ್ಸಿಕ್ಯೂಟಿವ್ ಆಕ್ಷನ್. ಕಾರ್ಯಾಂಗದ ನಡತೆಗೆ ಆತ ರೆಸ್ಪಾನ್ಸಿಬಲ್ ಆಗಿರ್ತಾನೆ, ಜವಾಬ್ದಾರನಾಗಿರ್ತಾನೆ. ಹೀಗಾಗಿ ಆತ ಲೋಕಸಭೆಯಲ್ಲಿ ಕೇಳಿದ ಕ್ವಶನ್ಗಳಿಗೆ ಆನ್ಸರ್ ಮಾಡಬೇಕಾಗೈತೆ. ಆನ್ಸರ್ ಮಾಡಬೇಕು ಅಂದ್ರೆ ಮಾತಾಡಬೇಕಾಗೈತೆ. ಎಲ್ಲಿ ಮಾತಾಡಬೇಕು? ಲೋಕಸಭೆಗೆ ಬಂದೇನೆ ಮಾತಾಡಬೇಕು. ಹೌದಾ? ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಲೋಕಸಭೆಯ ಸದಸ್ಯರು. ಕ್ವಶನ್ ರಾಜ್ಯಸಭೆದೊಳಗೆ ಕೇಳಿದ್ರು ಅಂದ್ರೆ ಈ ಶುಡ್ ಬಿ ಆನ್ಸರ್ಡ್ ಇನ್ ರಾಜ್ಯಸಭೆ. ಇಲ್ಲ ನೀ ಲೋಕಸಭೆ ಸದಸ್ಯರಿದ್ರಿ ಅಲ್ಲೇ ಮಾತಾಡಕ್ ಹೋಗ್ರಿ, ನಮ್ಮ ಮನ್ಯಾಗ ಏನೈತಿ ನಿಮ್ ಕೆಲಸ ರಾಜ್ಯಸಭೆ ಸದಸ್ಯರು ಅನ್ನಂಗಿಲ್ಲ. ಅದರ ಸಲುವಾಗಿ ಬರೀತಾರೆ ಇಲ್ಲಿ ಎವ್ರಿ ಮಿನಿಸ್ಟರ್, ಪ್ರತಿಯೊಬ್ಬ ಸಚಿವನಿಗೂ ಕೂಡ ಅಧಿಕಾರ ಐತಿ ಯಾವುದೇ ಸದನದಲ್ಲಿ ಮಾತನಾಡುವ, ಯಾವುದೇ ಸದನದ ಕಾರ್ಯವೈಖರಿಯಲ್ಲಿ ಭಾಗವಹಿಸುವ ಅಥವಾ ಯಾವುದೇ ಸದನದ ಸಮಿತಿಗಳಲ್ಲಿ ಸದಸ್ಯನಾಗುವ ಅಧಿಕಾರ ಯಾವುದೇ ಮಿನಿಸ್ಟರ್ನಿಗಿದೆ, ಪ್ರತಿಯೊಬ್ಬ ಮಿನಿಸ್ಟರ್ನಿಗಿದೆ. ನೆನಪಲ್ಲಿ ಇರಲಿ. ಯಾಕೆ ಬರೀತಾರೆ ಯಾವುದೇ ಮಿನಿಸ್ಟರ್ ಅಂತಂದ್ರೆ ಆತ ಆಯಾ ಡಿಪಾರ್ಟ್ಮೆಂಟ್ಗಳಿಗೆ ಸಂಬಂಧಿಸಿದಂತೆ ಹಿ ಈಸ್ ದಿ ರೆಸ್ಪಾನ್ಸಿಬಲ್ ಪರ್ಸನ್ಸ್ ಫಾರ್ ದಟ್ ಡಿಪಾರ್ಟ್ಮೆಂಟ್, ದಟ್ ಪೋರ್ಟ್ಫೋಲಿಯೋ. ಆತನ ಸಚಿವಗಿರಿಗೆ ಕೊಟ್ಟಿರ್ತಕ್ಕಂಥ ಖಾತೆಗೆ ಆತ ಜವಾಬ್ದಾರನಾಗಿರುತ್ತಾನೆ. ಅದಕ್ಕೆ ಸಂಬಂಧಿಸಿದಂತ ಪ್ರಶ್ನೆಗಳಿಗೆ ಉತ್ತರ ಹೇಳಬೇಕಾಗಿರೋದು ಆ ವ್ಯಕ್ತಿಯ ಕರ್ತವ್ಯ. ಆಗ ಆನ್ಸರ್ ಮಾಡಬೇಕು ಅಂತಂದ್ರೆ ಆಯಾ ಸದನಗಳಿಗೆ ಬಂದು ಮಾತಾಡ್ಬೇಕಾಗೈತಿ. ಇದೊಂದು ಗೊತ್ತಿರಬೇಕು. ಯಾವುದೇ ಅಥವಾ ಪ್ರತಿಯೊಬ್ಬ ಸಚಿವ ಅಂತಕ್ಕಂಥ ಪದದ ಅರ್ಥ ಇದು. ಏನು? ಪ್ರತಿಯೊಬ್ಬ ಯಾವುದೇ ಸದನದ ಸದಸ್ಯನಾಗಿರ್ತಕ್ಕಂಥ ವ್ಯಕ್ತಿ ಸಚಿವ ಸ್ಥಾನವನ್ನ ಪಡೆದುಕೊಂಡ ನಂತರ ಆತನಿಗೆ ಯಾವುದೇ ಸದನದಲ್ಲಿ, ವೆದರ್ ಇಟ್ ಮೇ ಬಿ ರಾಜ್ಯಸಭಾ ಆರ್ ಲೋಕಸಭಾ, ಅಲ್ಲಿ ಮಾತನಾಡುವ ಅಧಿಕಾರ ಇರ್ತೈತಿ. ಆ ಸದನದ ಸಮಿತಿಗಳ ಸದಸ್ಯನಾಗುವ ಅಧಿಕಾರ ಇರ್ತೈತಿ. ಆ ಸದನದಲ್ಲಿ ಭಾಗವಹಿಸುವ ಅಧಿಕಾರವೂ ಇರ್ತೈತಿ. ಇವರನ್ನು ಹೊರತುಪಡಿಸಿ ಒಬ್ಬ ಸದನದ ಸದಸ್ಯನೂ ಅಲ್ಲ, ಸಚಿವನೂ ಅಲ್ಲ, ಏನೇನೂ ಅಲ್ಲ. ಅವ ಈ ಎರಡೂ ಸದನಗಳಲ್ಲಿ ಮಾತನಾಡುವ ಅಧಿಕಾರವನ್ನು ಹೊಂದಿರ್ತಾನೆ. ಈ ಎರಡೂ ಸದನಗಳ ಕಾರ್ಯವೈಖರಿಗಳಲ್ಲಿ ಅಥವಾ ದೈನಂದಿನ ಕಾರ್ಯಗಳಲ್ಲಿ ಭಾಗವಹಿಸುವ ಅಧಿಕಾರವನ್ನು ಹೊಂದಿರ್ತಾನೆ. ಜೊತೆಗೆ ಕಮಿಟಿಗಳ ಸದಸ್ಯನಾಗುವ ಅಧಿಕಾರವನ್ನು ಹೊಂದಿರ್ತಾನೆ. ಆ ವ್ಯಕ್ತಿಯ ಹೆಸರು ಅಟಾರ್ನಿ ಜನರಲ್. ಭಾರತ ಸರ್ಕಾರದ ಅತ್ಯುನ್ನತ ನ್ಯಾಯಿಕ ಅಧಿಕಾರಿ. ಅವನನ್ನ ಅಟಾರ್ನಿ ಜನರಲ್ ಅಂತ ಕರಿತೀವಿ. ಆರ್ಟಿಕಲ್ 76 ಸ್ಪೀಕ್ಸ್ ಅಬೌಟ್ ದಿಸ್ ಪರ್ಸನ್ಸ್. ಈ ವ್ಯಕ್ತಿಯ ಬಗ್ಗೆ ಆರ್ಟಿಕಲ್ 76 ನಮಗೆ ತಿಳಿಸಿಕೊಡ್ತೈತೆ. ಅದನ್ನ ಅದಾಗಲೇ ನಾವು ಚರ್ಚೆ ಮಾಡಿವಿ. ಹೌದಾ? ಯಾರಿಗೆ ಅದು ಗೊತ್ತಿಲ್ಲೋ ಒಂದ್ಸಲ ಆರ್ಟಿಕಲ್ 76 ಅನ್ನ ಸರ್ಚ್ ಮಾಡ್ರಿ. ಅದ್ರಾಗ ನಮ್ಮ ವಿಡಿಯೋ ಇದೆ, ಬೇಕಂದ್ರೆ ಲಿಂಕು ಕಳಿಸಿರ್ತೀನಿ, ಅದನ್ನ ನೋಡ್ರಿ ಒಂದ್ಸಲ. ಈ ಅಟಾರ್ನಿ ಜನರಲ್ಗೆ ಯಾವ ಅಧಿಕಾರ ಇದೆ ಅಂತಂದ್ರೆ ಯಾವುದೇ ಸದನದಲ್ಲಿ, ರಾಜ್ಯಸಭೆಯಲ್ಲಿ ಅಥವಾ ಲೋಕಸಭೆಯಲ್ಲಿ ಮಾತನಾಡುವ ಅಧಿಕಾರ ಐತಿ. ಆಮೇಲೆ ಈ ಸದನದ ಪ್ರೊಸೀಡಿಂಗ್ಸ್ ನಲ್ಲಿ ಭಾಗವಹಿಸುವ ಅಧಿಕಾರ ಐತಿ. ಆಮೇಲೆ ಈ ರಾಜ್ಯಸಭೆ ಅಥವಾ ಲೋಕಸಭೆಗಳು ಏನಾದ್ರೂ ಸದನದ ಸಮಿತಿಗಳನ್ನ ರಚನೆ ಮಾಡಿದ್ರು ಅಂತಂದ್ರೆ ಆ ಸದನದ ಸಮಿತಿಗಳ ಸದಸ್ಯನಾಗುವ ಅಧಿಕಾರ ಐತಿ. ಆದ್ರೆ ಒಂದ್ ಅಧಿಕಾರ ಇಲ್ಲ, ಏನಂತಂದ್ರೆ ಬಟ್ ಶಾಲ್ ನಾಟ್ ಬೈ ವರ್ಚ್ಯೂ ಆಫ್ ದಿಸ್ ಆರ್ಟಿಕಲ್ ಬಿ ಎಂಟೈಟಲ್ ಟು ವೋಟ್. ಏನು? ಮತ ಚಲಾವಣೆಯ ಅಧಿಕಾರ ಇಲ್ಲ. ಮತ ಚಲಾವಣೆ ಅಧಿಕಾರ ಇಲ್ಲ. ಯಾರಿಗೆ? ಅಟಾರ್ನಿ ಜನರಲ್. ಅಟಾರ್ನಿ ಜನರಲ್ ಅವರಿಗೆ ಯಾವುದೇ ಸದನದ ಮಾತನಾಡುವ, ಯಾವುದೇ ಸದನದ ಸಮಿತಿಗಳಲ್ಲಿ ಸದಸ್ಯನಾಗುವ ಅಧಿಕಾರ ಐತಿ. ಆದ್ರೆ ಮತದಾನ ಮಾಡುವ ಹಕ್ಕಿಲ್ಲ. ಮತದಾನ ವಿತ್ ರೆಸ್ಪೆಕ್ಟ್ ಟು ದಿ ಬಿಲ್ಸ್, ಮಸೂದೆಗಳಿಗೆ ಸಂಬಂಧಿಸಿದಂತೆ ಮತದಾನ, ಚರ್ಚಾ ವಿಷಯಗಳಿಗೆ ಸಂಬಂಧಿಸಿದಂತೆ ಮತದಾನ ಮಾಡುವ ಅಧಿಕಾರ ಇಲ್ಲ. ರಾಷ್ಟ್ರಪತಿಗೆ ಮತದಾನ ಮಾಡುವ ಅಧಿಕಾರ ಇಲ್ಲ. ಉಪರಾಷ್ಟ್ರಪತಿಗೆ ಮತದಾನ ಮಾಡುವ ಅಧಿಕಾರ ಇಲ್ಲ. ಬಟ್ he shall take a part of the he shall take a part in proceedings of the either house of the parliament. ಸಂಸತ್ತಿನ ಎರಡು ಸದನಗಳಲ್ಲಿ ಯಾವುದೇ ಸದನಗಳಲ್ಲಿ ಭಾಗವಹಿಸುವ ಅಧಿಕಾರವನ್ನು ಹೊಂದಿರ್ತಾರೆ. ಅಂದ್ರೆ ಇವರು ಸದನದ ಸದಸ್ಯರಲ್ಲ, ಒಂಥರ ಬೀಗರಿದ್ದಂಗೆ. ಇವರು ಕರೀರಿ ನಿಂಪಣ್ಣವ್ರನ್ನು ಏನೋ ಸಜೆಷನ್ ಕೇಳೋಣ ಅಂತ ಕರೀತಾರಲ್ಲ, ಹಂಗಿದು. ಅವ್ರ ಬೀಗ್ರನ್ನು ಕೇಳ್ರಲೆ, ಅವ್ರೇನಂತಾರ ನೋಡೋಣ ಅಂತೇಳಿ ಯಾವಾಗ ನಿಮ್ಮ ಮನೆ ಜಗಳ ಗೊತ್ತಿದಾಗ ಕೇಳ್ತಿರ್ತಾರಲ್ಲ, ಬೀಗ್ರನ್ ಕರೀರ್ತೇವೆ. ಆ ರೀತಿ ಇದೆ. ಇವರೊಂಥರ ಬೀಗ್ರಿದ್ದಂಗೆ. ಯಾರು? ಅಟಾರ್ನಿ ಜನರಲ್ ಅವರು ಬಂದ್ರು ಅಂತಂದ್ರೆ ಅವ್ರಿಗೊಂದು ಚೇರ್ ಹಾಕ್ತಾರೆ, ಮಾತಾಡೋರಿದ್ರೆ ಮಾತಾಡ್ರಿ ಅಂತಾರೆ, ಇಲ್ಲ ಸದನದ ಸಮಿತಿ ಅಧ್ಯಕ್ಷರಾಗೋರಿದ್ರೆ ಆಗ್ರಿ ಅಂತಾರೆ. ಆದ್ರೆ ವೋಟ್ ಮಾಡಕ್ ಹೋಗಂಗಿಲ್ರಿ, ವೋಟ್ ಮಾಡುವಂಗಿಲ್ಲ. ಯಾಕಂದ್ರೆ ವೋಟ್ ಮಾಡಕ ನೀವು ಸದನದ ಸದಸ್ಯರಾಗಿರ್ಬೇಕು. ಅಷ್ಟೇ ಇವ್ರ ಕೆಲಸ. ಇಲ್ಲಿ ಇನ್ನೊಂದು ವಿಶೇಷ ಐತಿ, ಏನಂತೇಳಿ ನೋಡೋಣ. ಆಗಲೇ ಹೇಳಿದ್ವಲ್ಲ, ಜಯಶಂಕರ್ ಸಾಹೇಬ್ರ ಉದಾಹರಣೆ. ಈ ಜಯಶಂಕರ್ ಸಾಹೇಬ್ರವರು ರಾಜ್ಯಸಭೆಯ ಸದಸ್ಯರು. ಇವರು ಲೋಕಸಭೆಯ ಸದನದ ಸಮಿತಿಯ ಸದಸ್ಯರಾಗಬಹುದು. ಅರ್ಥ ಆಗತ್ತೆ ನಾ ಹೇಳಿದ್ದೆ? ಈಗ ಯಾವ್ದೋ ಒಂದು ಲೋಕಸಭೆಯಲ್ಲಿ ಒಂದು ಸಮಿತಿಯನ್ನ ರಚನೆ ಮಾಡಿದ್ರು ಅಂತಂದ್ರೆ ಅದರ ಸಮಿತಿಯ ಸದಸ್ಯರಾಗಬಹುದು. ಆದ್ರೆ ಆ ಸದನದಲ್ಲಿ ಇವರು ಮತದಾನ ಮಾಡುವಂತಿಲ್ಲ. ಈ ಕೆನಾಟ್ ಕಾಸ್ಟ್ ಇಸ್ ವೋಟ್. ಮತದಾನ ಮಾಡುವಂತಿಲ್ಲ. ಎಲ್ಲಿ ಮತದಾನ ಮಾಡ್ಬೇಕು? ಅವ್ರು ತಿರುಗಿ ಬಂದು ರಾಜ್ಯಸಭೆದಾಗ ಮತದಾನ ಮಾಡಬೇಕು. ಬಿಕಾಸ್ ಆಫ್ ವಾಟ್? ಹಿ ಈಸ್ ಮೆಂಬರ್ ಆಫ್ ದಿ ರಾಜ್ಯಸಭಾ. ಅವನು ರಾಜ್ಯಸಭೆಯ ಸದಸ್ಯನಾಗಿರುವ ಕಾರಣ ರಾಜ್ಯಸಭೆಯಲ್ಲಿಯೇ ಮಾತ್ರ ಮತದಾನದ ಹಕ್ಕನ್ನು ಹೊಂದಿರ್ತಾರೆ. ಯಾವುದೇ ಮಿನಿಸ್ಟರ್ ಯಾವುದೇ ಸದನದೊಳಗೆ ಹೋಗಿ ನಾನು ಇಲ್ಲಿ ವೋಟ್ ಹಾಕ್ತೀನಿ ಅಂತ ವೋಟ್ ಹಾಕಕ್ ಬರಂಗಿಲ್ಲ. where his membership is there, and then he is cast his vote in that houses only.
ಯಾವ ಸದನದಲ್ಲಿ ಆತನ ಸದಸ್ಯತ್ವ ಇರುತ್ತದೆಯೋ ಆ ಸದನದಲ್ಲಿ ಮಾತ್ರ ಆತ ಮತದಾನ ಮಾಡಬೇಕು. ಇಲ್ಲ ಅಂತಂದ್ರೆ ಇಲ್ಲ ನಾನು ಲೋಕಸಭೆದೊಳಗೂ ಮತದಾನ ಮಾಡ್ತೀನಿ, ನಾನು ರಾಜ್ಯಸಭೆದೊಳಗೂ ಮತದಾನ ಮಾಡ್ತೀನಿ ಅಂತೇಳಿ ಮತದಾನ ಮಾಡಂಗಿಲ್ಲ. ಯಾವುದೇ ಬಿಲ್ಗಳಿಗೆ ಸಂಬಂಧಿಸಿದಂತೆ ಏನ್ ಮಾಡಬೇಕು, ಅವನು ಯಾವ ಸದನದ ಸದಸ್ಯನಾಗಿರುತ್ತಾನೆಯೋ ಆ ಸದನದಲ್ಲಿ ಮಾತ್ರ ಸಚಿವರು ಮತದಾನವನ್ನ ಮಾಡಬೇಕೇ ಹೊರತಾಗಿ ಎಲ್ಲಿಯೂ ಮತದಾನ ಮಾಡಲು ಬರುವುದಿಲ್ಲ. ಇಲ್ಲ ನನಗೆ ಮಾತನಾಡುವ ಹಕ್ಕೈತಿ, ನಾನು ಪ್ರೊಸೀಡಿಂಗ್ಸ್ ನಲ್ಲಿ ಭಾಗವಹಿಸುವ ಹಕ್ಕೈತಿ ಅಂದ್ಬಳಕ್ ನಾನು ಇಲ್ಲಿ ಮತದಾನ ಮಾಡುವ ಹಕ್ಕು ನನಗೆ ಇದ್ದ ಐತಿ ಅಂತೇಳಿ ಉಡಾಪೆ ಮಾತಾಡಂಗಿಲ್ಲ. ಏನು ಹಾಗೆ ಹೇಳ್ತಾರ ಸಾಹೇಬ್ರ, ನಿಮ್ಮದು ಎಲ್ಲಿ ಅಲ್ಲಿ ಮತದಾನ ಮಾಡ್ರಿ, ಇಲ್ಲೆಲ್ಲ ನಿಮ್ ಕೆಲಸ ಆಗ್ತೇವೆ ಗೊತ್ತಿರಬೇಕು. ಅಂದ್ರೆ ರಾಜ್ಯಸಭೆಯಿಂದ ಸಚಿವ ಸ್ಥಾನವನ್ನ, ರಾಜ್ಯಸಭೆಯಿಂದ ಒಬ್ಬ ವ್ಯಕ್ತಿ ಸಚಿವ ಸಂಪುಟದಲ್ಲಿ ಸ್ಥಾನವನ್ನ ಪಡೆದುಕೊಂಡಾಗ ಆತ ಲೋಕಸಭೆಯಲ್ಲಿ ಮಾತನಾಡಬಹುದು, ಲೋಕಸಭೆಯ ಸದನದ ಸಮಿತಿಯ ಸದಸ್ಯನಾಗಬಹುದು. ಆದರೆ ಯಾವುದೇ ವಿಷಯಕ್ಕೆ ಸಂಬಂಧಿಸಿದಂತೆ ಮತದಾನ ಮಾಡುವ ಸಮಯ ಬಂದಾಗ ಆತ ಮತದಾನವನ್ನ ಆತನು ಪಡೆದಿರ್ತಕ್ಕಂಥ ಸದಸ್ಯತ್ವದ ಸದನದಲ್ಲಿಯೇ ಮಾತ್ರ ಮತದಾನ ಮಾಡಬೇಕು. ಅಂದ್ರೆ ರಾಜ್ಯಸಭೆಯ ವ್ಯಕ್ತಿ ಇದ್ದ ಆತಂದ್ರೆ ಆತ ರಾಜ್ಯಸಭೆಯಲ್ಲೇ ಮತದಾನ ಮಾಡಬೇಕು, ಲೋಕಸಭೆಯ ವ್ಯಕ್ತಿ ಇದ್ದ ಆತಂದ್ರೆ ಲೋಕಸಭೆಯಲ್ಲಿಯೇ ಮತದಾನ ಮಾಡಬೇಕು. ಇವೆರಡೂ ಸದನದ ಸದಸ್ಯನಲ್ಲದಿದ್ದರೂ ಕೂಡ ಈ ಎರಡೂ ಸದನಗಳ ಪ್ರೊಸೀಡಿಂಗ್ಸ್ ನಲ್ಲಿ ಭಾಗವಹಿಸುವ ಅಧಿಕಾರವನ್ನ ಅಟಾರ್ನಿ ಜನರಲ್ ಅವರು ಹೊಂದಿರ್ತಾರೆ. ಆದರೆ ಇವರು ಎರಡೂ ಸದನದ ಸದಸ್ಯನಲ್ಲದ ಕಾರಣ ಇವರಿಗೆ ಮತದಾನದ ಹಕ್ಕು ಇರುವುದಿಲ್ಲ. ಆ ಬಿಲ್ ಪಾಸ್ ಮಾಡುವ ಸಲುವಾಗಿ ಏನೇನು ಸಮಿತಿಯ ಸದಸ್ಯನಾಗಬಹುದು, ಮಾಹಿತಿಯನ್ನು ಕಲೆಕ್ಷನ್ ಮಾಡಬಹುದು, ಮಾಹಿತಿಯ ಬಗ್ಗೆ ಹೇಳಬಹುದು, ಡಿಸ್ಕಷನ್ ಅಲ್ಲಿ ಭಾಗವಹಿಸಬಹುದು, ಚರ್ಚೆ ಮಾಡಬಹುದು. ಆದ್ರೆ ಮತದಾನ ಅಂತೇಳಿ ಬಂದಾಗ, ಮಸೂದೆಗಳಿಗೆ ಸಂಬಂಧಿಸಿದಂತೆ ಪಾಸ್ ಮಾಡುವ ಸಮಯ ಬಂದಾಗ he cannot cast his vote because of what he is not a member of the either house of the parliament. ಸದನದ ಯಾವುದೇ ಸದನದ ನಲ್ಲದಿರೋದ್ರಿಂದ ಆತ ಮತದಾನ ಮಾಡಲು ಬರುವುದಿಲ್ಲ. ಒಂದು ಕ್ವಶನ್ ಕೇಳಬಹುದು, ಸರ್ ಮತ್ತೆ ಈ ಎರಡೂ ಸದನದ ಯಾವುದೇ ಒಬ್ಬ ಈಗ ಲೋಕಸಭೆಯ ಸದನದ ಒಬ್ಬ ವ್ಯಕ್ತಿಯನ್ನ ಅಟಾರ್ನಿ ಜನರಲ್ ಆಗಿ ಆಯ್ಕೆ ಮಾಡಿದ್ರೆ ಹೆಂಗ್ರಿ ಅಂತ ಕೇಳ್ಬಹುದು. ಹೌದಾ, ಲೋಕಸಭೆಯ ಸದನದ ಅಥವಾ ರಾಜ್ಯಸಭೆಯ ಸದನದ ಒಬ್ಬ ವ್ಯಕ್ತಿಯನ್ನ ಅಟಾರ್ನಿ ಜನರಲ್ ಆಗಿ ನಾವು ಆಯ್ಕೆ ಮಾಡಿಬಿಟ್ರೆ ಮುಗಿದು ಹೋಗ್ತೈತಲ್ರಿ ಅಂತ ಕೇಳ್ಬೋದು. ಆದ್ರೆ ಒಂದು ಏನಿದೆ ಅಂತಂದ್ರೆ ಪ್ರಾವಿಷನ್ ಇದೆ. ಏನು? ಅವನು ಲಾಭದಾಯಕ ಹುದ್ದೆಯಲ್ಲಿ ಇರಬಾರದು. ಲಾಭದಾಯಕ ಹುದ್ದೆ, ಸರ್ಕಾರಿ ನೌಕರಿಯೂ ಕೂಡ ಲಾಭದಾಯಕ ಹುದ್ದೆ. ಅಟಾರ್ನಿ ಜನರಲ್ ಅನ್ನ ಸರ್ಕಾರಿ ನೌಕರಸ್ಥಾತೆ ಕನ್ಸಿಡರ್ ಮಾಡ್ತಾರೆ. ಯಾಕಂದ್ರೆ ಈ ಇಸ್ ದಿ ಹೈಯೆಸ್ಟ್ ಜುಡಿಷಿಯಲ್ ಆಫೀಸರ್ ಆಫ್ ದಿ ಇಂಡಿಯನ್ ಗವರ್ಮೆಂಟ್. ಆತ ಉನ್ನತ ನ್ಯಾಯಿಕ ಅಧಿಕಾರಿ ಭಾರತ ಸರ್ಕಾರದ್ದು. ಹೀಗಾಗಿ ಆತ ಲಾಭದಾಯಕ ಹುದ್ದೆಯಲ್ಲಿ ಇರ್ತಾರೆ. ಒಂದು ಅಟಾರ್ನಿ ಜನರಲ್ ಆಗಿರೋ ಮುಂದುವರಿಬೇಕು, ಇಲ್ಲ ಸದಸ್ಯನಾಗಿರೋ ಮುಂದುವರಿಬೇಕು. ಅರ್ಥ ಆಯ್ತಾ? ಯಾಕ ಲೋಕಸಭೆ ಅಥವಾ ರಾಜ್ಯಸಭೆಯ ಒಬ್ಬ ಸದಸ್ಯರನ್ನ ಅಟಾರ್ನಿ ಜನರಲ್ ಆಗಿ ಆಯ್ಕೆ ಮಾಡಕ್ ಬರೋದಿಲ್ಲ ಅಂತಂದ್ರೆ, ಒಂದು ಅಲ್ಲಿ ಅರ್ಹತೆಗಳು ಬರ್ತವೆ. ಯಾರಿಗೆ ಲೋಕಸಭೆಯ ಸದಸ್ಯನಾಗಲು ಅಥವಾ ರಾಜ್ಯಸಭೆಯ ಸದಸ್ಯನಾಗಲು ಅರ್ಹತೆಗಳು ಬರ್ತವೆ. ಅರ್ಹತೆಗಳಲ್ಲಿ ಆತ ಲಾಭದಾಯಕ ಹುದ್ದೆಯನ್ನು ಹೊಂದಿರಬಾರದು ಅಂತೇಳಿ ಒಂದು ಅರ್ಹತೆ ಇದೆ. ದೇರ್ ಇಸ್ ಅನ್ ಕ್ವಾಲಿಫಿಕೇಶನ್. ಈ ಶುಡ್ ನಾಟ್ ಬಿ ಹೋಲ್ಡ್ ಅ ಪೋಸ್ಟ್ ಆಫ್ ಪ್ರಾಫಿಟ್. ಲಾಭದಾಯಕ ಹುದ್ದೆಯನ್ನು ಹೊಂದಿರಬಾರದು ಅಂತೇಳಿ ಒಂದು ಪ್ರಾವಿಷನ್ ಇದೆ. ಆ ಪ್ರಾವಿಷನ್ ಪ್ರಕಾರ ಅಟಾರ್ನಿ ಜನರಲ್ ಇಸ್ ಅ ಪೋಸ್ಟ್ ಆಫ್ ದಿ ಪ್ರಾಫಿಟ್, ಲಾಭದಾಯಕ ಹುದ್ದೆ. ಹೀಗಾಗಿ ಆತ ಸದನದ ಸದಸ್ಯನಾಗಲು ಬರುವುದಿಲ್ಲ. ಅವ ಆಗಬೇಕಾಗಿತ್ತು ಅಂದ್ರೆ ರಾಜೀನಾಮೆ ಕೊಟ್ಟು ಬರಬೇಕು. ಅದೇ ಆಗಬೇಕು ಅಂತೇಳಿ ಸುಮ್ಮನೆ ಇರ್ತಾರೆ ಅವರು. ಯಾಕಂತಂದ್ರೆ ನನಗೆ ಏನ್ ಬೇಕಾಗಿತ್ತು ಅದೆಲ್ಲ ಸಿಗ್ತೈತಿ. ರಾಜ್ಯಸಭೆಯಲ್ಲಿ ಮಾತನಾಡುವ ಅಧಿಕಾರ ಸಿಗ್ತೈತಿ, ಲೋಕಸಭೆಯಲ್ಲಿ ಮಾತನಾಡುವ ಅಧಿಕಾರ ಸಿಗ್ತೈತಿ. ಬ್ಯಾಡ್ ಇವರೆಲ್ಲಿ ಮಾತಾಡಕ್ ಕೊಡ್ಲಿಲ್ಲ ಅಂತಂದ್ರೆ ನಾ ಸುಪ್ರೀಂ ಕೋರ್ಟ್ನೇ ಮಾತಾಡ್ತಾನೆ, ಅಲ್ಲಿ ಮಾತಾಡಕ್ ಬರ್ತೈತೆ ಅವ್ಗೆ. ಅವನು ಹೈಯೆಸ್ಟ್ ಜುಡಿಷಿಯಲ್ ಆಫೀಸರ್ಸ್ ಆಫ್ ದಿ ಇಂಡಿಯನ್ ಗವರ್ಮೆಂಟ್. ಹೀಗಾಗಿ ಆತನಿಗೆ ಆ ರೀತಿಯಾಗಿರ್ತಕ್ಕಂಥ ಪ್ರಾವಿಷನ್ ಐತಿ. ಯಾಕೆ ಸರ್ ಅವ್ನಿಗೆ ಮಾತನಾಡಕ್ ಕೊಡ್ಬೇಕು ಸರ್ ಅಂತ ಕೇಳಿದ್ರೆ, ಹಿ ಇಸ್ ದಿ ಜುಡಿಷಿಯಲ್ ಆಫೀಸರ್. ಅವನು ನ್ಯಾಯಿಕ ಅಧಿಕಾರಿ. ನ್ಯಾಯದ ಬಗ್ಗೆ ಅವನಿಗಿರುವಷ್ಟು ಜ್ಞಾನ ಅಲ್ಲಿ ಹಲವರಿಗೆ ಇರ್ತೈತಿ ಅಂತ ಇರುವುದಿಲ್ಲ ಅಂತ ಹೇಳೋದಿಲ್ಲ. ಬಟ್ ಅವನಿಗೆ ಅತಿಯಾದ ನ್ಯಾಯದ ಜ್ಞಾನ ಇರೋದ್ರಿಂದ ಈ ಯಾವ ಮಸೂದೆಗಳು ಯಾವ ರೀತಿ ಪಾಸ್ ಮಾಡಿದ್ರೆ, ಯಾವ ಸಬ್ಜೆಕ್ಟ್ ಗಳನ್ನ ಅದರೊಳಗೆ ಇನ್ಕ್ಲೂಡ್ ಮಾಡಿದ್ರೆ ಅದು ರೈಟ್ ನ ಉಲ್ಲಂಘನೆ ಮಾಡುವುದಿಲ್ಲ ಅಂತ ಆತನಿಗೆ ಗೊತ್ತಿರ್ತೈತಿ. ಹಕ್ಕುಗಳ ಉಲ್ಲಂಘನೆ ಆಯ್ತು ಅಂತಂದ್ರೆ ಅದನ್ನ ನಲ್ಲಿಫೈ ಮಾಡ್ತಾರೆ ಸುಪ್ರೀಂ ಕೋರ್ಟ್ ಹೈಕೋರ್ಟ್ನವರು. ಹಂಗಾದ್ರೆ ಅಲ್ಲೆಲ್ಲೂ ಲೀಗಲ್ ಪೇಚಿನಾಗ ಸಿಗಬಾರದು ಅಂತ ಹೇಳಿ ಕೆಲವೊಂದಿಷ್ಟು ಪ್ರಾವಿಷನ್ ಗಳನ್ನ, ಇವರ ಸಜೆಷನ್ ಗಳನ್ನ ಕೇಳುವ ರೂಢಿಯನ್ನು ಇಟ್ಕೊಂಡಿರ್ತಾರೆ. ಹೌದಾ? ಅದರ ಸಲುವಾಗಿ ಇವರಿಗೆ ಮಾತನಾಡಕ್ಕೆ ಅವಕಾಶ ಕೊಡ್ತಾರೆ. ಯಾವುದೋ ಒಂದು ವಿಷಯ ಇರ್ತೈತಿ. ಈಗ ಮಹಿಳಾ ಬಿಲ್ ಅಂತೇಳಿ ಲೋಕಸಭೆಯಲ್ಲಿ ಮಂಡನೆ ಮಾಡಿದ್ರು, ಅದು ರಿಜೆಕ್ಟ್ ಆಯ್ತು, ಅಲ್ಲಿ ಪಾಸ್ ಆಗ್ಲಿಲ್ಲ ಅದು. ಆ ಮಹಿಳಾ ಬಿಲ್ ಯಾವ ರೀತಿ ಮಂಡನೆ ಮಾಡಬೇಕು, ಯಾವ ವಿಷಯ ಅದರೊಳಗಿದ್ರೆ ಅದು ಮಹಿಳೆಯರ ಹಕ್ಕುಗಳನ್ನ ಉಲ್ಲಂಘನೆ ಮಾಡುವುದಿಲ್ಲ ಅಥವಾ ನಾಗರಿಕರ ಹಕ್ಕುಗಳನ್ನ ಉಲ್ಲಂಘನೆ ಮಾಡುವುದಿಲ್ಲ ಅಂತೇಳಿ ಇವ್ರಿಗೆ ಗೊತ್ತಿರ್ತೈತಿ. ಇಂಥ ವಿಷಯಗಳನ್ನ ಅದ್ರಾಗ ಸೇರಿಸ್ರಿ ಅಂತ ಹೇಳ್ತಾರೆ, ಚರ್ಚೆ ಮಾಡ್ತಾರೆ. ಈ ರೀತಿ ಪೇಜಿನಿಂದ ಪಾಸ್ ಮಾಡುವುದರ ಸಲುವಾಗಿ ಇವರಿಗೆ ಮಾತನಾಡುವ ಅಧಿಕಾರವನ್ನು ಕೊಟ್ಟಿರ್ತಾರೆ. ಅದ್ ಬಿಟ್ಟರೆ ಮತ್ತೇನಿಲ್ಲ. ಇದು ನಮಗೆ ಗೊತ್ತಿರಬೇಕು. ಇದಿಷ್ಟು ಮಾಹಿತಿ ಏನು ಆರ್ಟಿಕಲ್ 88 ಬಗ್ಗೆ. ಪ್ರತಿಯೊಬ್ಬ ಮಿನಿಸ್ಟರ್, ಸಚಿವರು ಮತ್ತು ಅಟಾರ್ನಿ ಜನರಲ್ ಅವರು ಸದನದ ಯಾವುದೇ ಸಮಿತಿಗಳಲ್ಲಿ ಸದಸ್ಯರಾಗುವ ಅಥವಾ ಸದನದ ಯಾವುದೇ ಸಭೆಗಳಲ್ಲಿ ಮಾತನಾಡುವ, ಚರ್ಚೆಗಳಲ್ಲಿ ಭಾಗವಹಿಸುವ, ಪ್ರೊಸೀಡಿಂಗ್ಸ್ ನಲ್ಲಿ ಭಾಗವಹಿಸುವ ಅಧಿಕಾರವನ್ನು ಹೊಂದಿರ್ತಾರೆ. ಆದರೆ ಮತದಾನದ ಅಧಿಕಾರವನ್ನು ಹೊಂದಿರುವುದಿಲ್ಲ.
ಯಾರು ಅಟಾರ್ನಿ ಜನರಲ್ ಅವರು. ಇನ್ನು ಉಳಿದಂತೆ ಸಚಿವರು ತಾವು ಯಾವ ಸದನದ ಸದಸ್ಯನಾಗಿರುತ್ತಾರೋ ಅಲ್ಲಿಯೂ ಮತದಾನ ಮಾಡಬೇಕು, ಹೊರತಾಗಿ ಸಿಕ್ಕಲ್ಲಿ ಮತದಾನ ಮಾಡಕ್ ಬರೋದಿಲ್ಲ. ಇದಿಷ್ಟು ಆರ್ಟಿಕಲ್ 88 ಬಗ್ಗೆ ಮಾಹಿತಿ. ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗೈತೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿತ್ತು ಈ ಮಾಹಿತಿನ ಎಲ್ಲರಿಗೂ ಶೇರ್ ಮಾಡ್ರಿ, ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಮುಂದಿನ ವಿಡಿಯೋದಲ್ಲಿ ಆರ್ಟಿಕಲ್ 89 ಬಗ್ಗೆ ಚರ್ಚೆ ಮಾಡೋಣ. ಅಲ್ಲಿವರೆಗೂ ಧನ್ಯವಾದಗಳು.